ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪಾ ಅವರ ಜಟಾಪಟಿ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ಸಲಹೆ ನೀಡಿದೆ. ಇಬ್ಬರೂ ತಮ್ಮ ಜಗಳ ಇತ್ಯರ್ಥಪಡಿಸಲು ಸಂಧಾನಕಾರರನ್ನ ನೇಮಿಸಿದೆ. ಹಾಗಿದ್ರೆ ಏನಿದು ಹಿರಿಯ ಅಧಿಕಾರಿಗಳ ಜಗಳ? ಸುಪ್ರೀಂ ಕೋರ್ಟ್ ಹೇಳಿದ್ದೇನು ತೋರಿಸ್ತೀವಿ ನೋಡಿ. ಐಎಎಸ್ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಡಿ ರೂಪಾ ಜಟಾಪಟಿ. ಜಗಳ ಇತ್ಯರ್ಥಕ್ಕೆ ಸಂಧಾನಕಾರರ ನೇಮಿಸಿದ ಸುಪ್ರೀಂ ಕೋರ್ಟ್. ಜಗಳದಿಂದ ವೃತ್ತಿ ಜೀವನ ಹಾಳು ಮಾಡಿಕೊಳ್ಳಬೇಡಿ ಎಂದು ಸಲಹೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಆಡಳಿತದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಆದರೆ ಇವರಿಬ್ಬರ ವೈಯಕ್ತಿಕ ಜಗಳ ಹಾದಿರಂಪ ಬೀದಿರಂಪವಾಗಿತ್ತು. ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು. ಈ ಇಬ್ಬರು ಉನ್ನತ ಅಧಿಕಾರಿಗಳ ನಡುವಿನ ಸುದೀರ್ಘ ಜಗಳದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಮಹತ್ವದ ಸೂಚನೆ ನೀಡಿದೆ. ಮಾನನಷ್ಟ ಮೊಕದ್ದಮೆ ಪ್ರಕರಣ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ನಿವೃತ್ತ ನ್ಯಾಯಮೂರ್ತಿ ಕುರಿಯನ್ ಜೋಸೆಫ್ ಅವರನ್ನ ಸಂಧಾನಕಾರರನ್ನಾಗಿ ನೇಮಿಸಿದೆ. ಇಬ್ಬರಿಗೂ ಕೆಲ ಸಲಹೆಗಳನ್ನ ನೀಡಿದೆ. ನೀವಿಬ್ಬರು ಅತ್ಯುತ್ತಮ ಅಧಿಕಾರಿಗಳು, ಉನ್ನತ ಹುದ್ದೆಯಲ್ಲಿದ್ದು ಸಾರ್ವಜನಿಕವಾಗಿ ಜಗಳ ಸರಿಯಲ್ಲ. ಈ ರೀತಿ ನ್ಯಾಯಾಲಯದ ಮೆಟ್ಟಿಲೇರಿ ಜಗಳ ಮಾಡೋ ಮೂಲಕ ಪರಸ್ಪರ ತಮ್ಮ ವೃತ್ತಿ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದೀರಿ. ಕೋರ್ಟ್ ಹೊರಗಡೆ ಕುಳಿತು ಚರ್ಚಿಸಿ ವಿವಾದ ಬಗೆಹರಿಸಿಕೊಳ್ಳಿ. ಈ ಪ್ರಕರಣವನ್ನ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸುಪ್ರೀಂ ಕೋರ್ಟ್ ಕಿವಿ ಮಾತಿಗೆ ರೋಹಿಣಿ ಮತ್ತು ಡಿ ರೂಪಾ ಸಹಮತ ಸೂಚಿಸಿದ್ದಾರೆ. 2023ರಲ್ಲಿ ರೋಹಿಣಿ ವಿರುದ್ಧ ಡಿ ರೂಪಾ ಫೇಸ್ಬುಕ್ನಲ್ಲಿ ಸರಣಿ ಆರೋಪ ಮಾಡಿದ್ರು. ರೋಹಿಣಿ ಸಿಂಧೂರಿ ತಮ್ಮ ಖಾಸಗಿ ಚಿತ್ರಗಳನ್ನು ಇತರ ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಮತ್ತು ಆಸ್ತಿ ವಿವರಗಳಲ್ಲಿ ಜಾಲಹಳ್ಳಿಯ ಬಂಗಲೆಯ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಎಂದು ರೂಪಾ ಆರೋಪಿಸಿದ್ರು. ನಂತರ ರೋಹಿಣಿ ತಮ್ಮ ತೇಜೋವಧೆಯಾಗಿದೆ ಅಂತ ಬೇಷರತ್ ಕ್ಷಮಾಪಣೆಗೆ ಆಗ್ರಹಿಸಿ ಡಿ ರೂಪಾ ವಿರುದ್ಧ 1 ಕೋಟಿ ರೂಪಾಯಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಈ ಪ್ರಕರಣವನ್ನ ರದ್ದು ಕೋರಿ ಡಿ ರೂಪಾ ಸಲ್ಲಿಸಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ ಡಿ ರೂಪಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಜಗಳ ಇತ್ಯರ್ಥಕ್ಕೆ ಸಂಧಾನಕಾರರನ್ನ ನೇಮಿಸಿದ್ದು, ಶೀಘ್ರದಲ್ಲೇ ನಿವೃತ್ತ ನ್ಯಾಯಮೂರ್ತಿ ಕುರಿಯನ್ ಜೋಸೆಫ್ ಅವರ ಸಮ್ಮುಖದಲ್ಲಿ ರಾಜಿ ಸಂಧಾನ ನಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.